ಸೊ ಇವಾಗ ನಾ ಸ್ಟಾರ್ಟಿಂಗ್ ಒಂದು ಹೇಳಿದೆ. ಸೊ ಇಂಡಿಯಾದಿಂದ ಮ್ಯಾರಿಡ್ ವುಮೆನ್ ಅಥವಾ ಮ್ಯಾರಿಡ್ ಮೆನ್ ಬಂದಿರ್ತಾರೆ. ಸೊ ಅಂತವ್ರಿಗೆ ಯಾವ ಟ್ಯಾಕ್ಸ್ ಅಪ್ಲೈ ಆಗ್ತೈತಿ. ಸೊ ಅವರು ಬರಬೇಕಾದ್ರೆ ಸಿಂಗಲ್ ಆಗಿ ಬಂದಿರ್ತಾರೆ. ಮ್ಯಾರೇಜ್ ಆದ್ರೂ ಕೂಡ ಅವ್ರ ಹಸ್ಬೆಂಡ್ ಇಂಡಿಯಾ ಒಳಗೆ ಇರ್ತಾರೆ ಅಥವಾ ವೈಫ್ ಇಂಡಿಯಾ ಒಳಗೆ ಇರ್ತಾರೆ. ಸೊ ಅವಾಗ ಅವರು ಸಿಂಗಲ್ ಅಂತಾನೆ ಕನ್ಸಿಡರ್ ಆಗ್ತಾರೆ. ಅವರಿಗೂ ಕೂಡ ಟ್ಯಾಕ್ಸ್ 1 ಅಪ್ಲೈ ಆಗ್ತೈತಿ. ಗೈಸ್ ಹೆಂಗ್ ಗೊತ್ತಾ, ಮೋಸ್ಟ್ ಆಫ್ ದಿ ನರ್ಸಸ್ ಇಂಡಿಯಾದಿಂದ ಜರ್ಮನಿಗೆ ಏನಾದರೂ ಮೂವ್ ಆಗ್ತಿದ್ರೆ ಅಂಥವ್ರು ಇಂಡಿವಿಜುವಲ್ ಆಗಿನ ಬಂದಿರ್ತಾರೆ. ಯಾಕಂದ್ರೆ ಫ್ಯಾಮಿಲಿನ ಕರ್ಕೊಂಬರಕ್ಕೆ ಅವಕಾಶ ಇರೋದಿಲ್ಲ. ಏನು ರೀಸನ್ ಅಂತ ಹೇಳಿದ್ರೆ, ಒಂದು ಪ್ರೊಫೆಷನ್ ಆಗಿರ್ಬೋದು, ಇನ್ನೊಂದು ಲ್ಯಾಂಗ್ವೇಜ್ ಇಶ್ಯೂಸ್ ಆಗಿರ್ಬೋದು. ಸ್ಟಾರ್ಟಿಂಗ್ ಅವರ ಇಂಡಿವಿಜುವಲ್ ಆಗಿನ ಬರಬೇಕಾಗ್ತೈತಿ ಜರ್ಮನಿಗೆ. ಸೊ ಜರ್ಮನಿಗೆ ಬಂದಾದ್ಮೇಲೆ ಸೊ ಅವರ ಆಲ್ಮೋಸ್ಟ್ ಮ್ಯಾರಿಡ್ ಮೆನ್ ಬಂದಿರ್ತಾರೆ, ಮ್ಯಾರಿಡ್ ವುಮೆನ್ ಬಂದಿರ್ತಾರೆ, ಸಿಂಗಲ್ಸ್ ಬಂದಿರ್ತಾರೆ. ಸೊ ಮ್ಯಾರಿಡ್ ವುಮೆನ್ನ ಮತ್ತು ಮೆನ್ನಿಗೆ ಯಾವ ಟ್ಯಾಕ್ಸ್ ಕ್ಲಾಸ್ ಅಪ್ಲೈ ಆಗ್ತೈತಿ? ಟ್ಯಾಕ್ಸ್ 1 ಅಪ್ಲೈ ಆಗ್ತಿತ್ತು, ಏನು ಟ್ಯಾಕ್ಸ್ 3 ಅಥವಾ ಟ್ಯಾಕ್ಸ್ 5 ಅಪ್ಲೈ ಆಗ್ತಿತ್ತು? ಸೊ ಅದು ಈ ವಿಷಯ ನಿಮಗೆ ಗೊತ್ತಾಗಬೇಕಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗ್ತೈತಿ. ಸೊ ಲೆಟ್ಸ್ ಗೋ. ಸೊ ನಮ್ಮ ಇಂಡಿಯಾ ಥರ ಟ್ಯಾಕ್ಸ್ ಒಂದೇ ಇಲ್ಲ ಜರ್ಮನಿ ಒಳಗಡೆ. ಸೊ ಇಂಡಿಯಾ ಒಳಗಾದ್ರೆ ಏನಾಗ್ತೈತಿ, ಬಿಲೋ ಇನ್ಕಮ್ ಇದ್ದವರ ಟ್ಯಾಕ್ಸ್ ಪೇ ಮಾಡಲ್ಲ. ಸೊ ಜಾಸ್ತಿ ಯಾರಿಗೆ ಇನ್ಕಮ್ ಇರ್ತೈತಿ ಅವರ ಟ್ಯಾಕ್ಸ್ ಪೇ ಮಾಡ್ತಾರೆ. ಸೊ ಅಲ್ಲಿ ಟ್ಯಾಕ್ಸ್ ಸ್ಕೇಲ್ ಒಂದೇ ಇರ್ತೈತಿ. ಬಟ್ ಜರ್ಮನಿ ಒಳಗಡೆ ಟ್ಯಾಕ್ಸ್ 6 ಕ್ಲಾಸಸ್ ಅದಾವೆ. ಅವು ಯಾವ್ಯಾವ ಅಂತ ಈ ವಿಡಿಯೋದಾಗ ನೋಡೋಣಂತ್ರಿ. ಟ್ಯಾಕ್ಸ್ 1, 2, 3, 4, 5, 6 ಟ್ಯಾಕ್ಸ್ 6 ಅದಾವ. ಸೊ ಟ್ಯಾಕ್ಸ್ 1 ಒಳಗೆ ಏನೈತಿ ಅಂತಂದ್ರೆ, ಅದು ಯಾರಿಗೆ ಅಪ್ಲೈ ಆಗ್ತೈತಿ ಅಂತಂದ್ರೆ, ಸಿಂಗಲ್ಸಿಗೆ, ಅನ್ಮ್ಯಾರಿಡಿಗೆ. ಯಾರು ಸಿಂಗಲ್ಸ್ ಇರ್ತಾರೆ, ಅನ್ಮ್ಯಾರಿಡ್ ಇರ್ತಾರೆ, ಯಾರು ಸಿಂಗಲ್ ಶೇರ್ ಇರ್ತಾರೆ, ಸೊ ಅಂಥವ್ರಿಗೆ ಟ್ಯಾಕ್ಸ್ 1 ಅಪ್ಲೈ ಆಗ್ತೈತಿ. ಇವನ್ ನೀವು ಲಿವಿಂಗ್ ಟುಗೆದರ್ ಇದ್ರು ಅದೇನು ಸಂಬಂಧ ಬರಲ್ಲ, ಬಟ್ ಅದು ಸಿಂಗಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಅದು ಟ್ಯಾಕ್ಸ್ 1 ಅಪ್ಲೈ ಆಗ್ತೈತಿ. ಆವಾಗ ಎಷ್ಟು ಪರ್ಸೆಂಟ್ ಕಟ್ ಆಗ್ಬೋದು ಅಂದರೆ 14 to 42%. ಸೊ ಅದು ಡಿಪೆಂಡ್ ಅಪಾನ್ ಯುವರ್ ಇನ್ಕಮ್ ಮೇಲೆ. ಸೊ ಲಾಸ್ಟ್ ವಿಡಿಯೋದಾಗ ನಾನು ಇನ್ಕಮ್ದು ಟ್ಯಾಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ಟ್ಯಾಕ್ಸ್ ಬೀಳ್ತೈತಿ ಅಂಥೇಳಿ ಇನ್ಕಮ್ ವೈಸ್. ಸೊ ಆಲ್ಮೋಸ್ಟ್ 14 ಯಾವ ರೇಂಜ್ ಒಳಗೆ ಕಟ್ ಆಗ್ತೈತಿ ಅಂದರೆ ಟ್ಯಾಕ್ಸ್ 14 to 42% ನಿಮ್ಮ ಇನ್ಕಮ್ ಮೇಲೂ ಮೇನ್ ಡಿಪೆಂಡ್ ಆಗಿರ್ತೈತಿ. ಯಾರು ಸಿಂಗಲ್ ಇರ್ತಾರೆ ಟ್ಯಾಕ್ಸ್ 1 ಅಪ್ಲೈ ಆಗ್ತೈತಿ ಅವ್ರಿಗೆ. ನೆಕ್ಸ್ಟು ಯಾರಿಗೆ ಅಪ್ಲೈ ಆಗ್ತೈತಿ, ಯಾರು ಸಿಂಗಲ್ ಪೇರೆಂಟ್ ಇರ್ತಾರೆ, ಹೂ ಅರೈಸಿಂಗ್ ಸಿಂಗಲ್ ಚೈಲ್ಡ್, ಯಾರಾಗಿರ್ಬೋದು, ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಯಾರು ಸಿಂಗಲ್ ಪೇರೆಂಟ್ ಇರ್ತಾರೆ, ಸೊ ಅಂಥವ್ರಿಗೆ ಟ್ಯಾಕ್ಸ್ 2 ಅಪ್ಲೈ ಆಗ್ತೈತಿ. ಟ್ಯಾಕ್ಸ್ 2 ಅಪ್ಲೈ ಅದು ಟ್ಯಾಕ್ಸ್ 1ಗೆ ಕಂಪೇರ್ ಮಾಡಿದರೆ ಸ್ಲೈಟ್ಲಿ ಸ್ವಲ್ಪ ಚೇಂಜಸ್ ಇರ್ತೈತಿ. ಅದು ಯಾವ ರೇಂಜ್ ಒಳಗೆ ಇರ್ತೈತಿ ಟ್ಯಾಕ್ಸ್ ಅಂತಂದ್ರೆ 14 to 42%. ಬಟ್ ಎಲ್ಲನೂ 14 to 42 ಕಟ್ ಏನಾಗಲ್ಲ. ಟ್ಯಾಕ್ಸ್ 1 ಸೇಮ್, ಟ್ಯಾಕ್ಸ್ 2 ಸೇಮ್ ಅಂತಲ್ಲ, ಸ್ವಲ್ಪ ಸ್ಲೈಟ್ಲಿ ಡಿಫ್ರೆನ್ಸ್ ಇರ್ತೈತಿ ಕಂಪೇರ್ ಟು ಟ್ಯಾಕ್ಸ್ 1. ಟ್ಯಾಕ್ಸ್ 3 ಯಾರಿಗೆ ಅಪ್ಲೈ ಆಗ್ತೈತಿ ಅಂದರೆ, ಮ್ಯಾರಿಡ್ ಕಪಲ್ಸಿಗೆ ಟ್ಯಾಕ್ಸ್ 3 ಅಪ್ಲೈ ಆಗ್ತೈತಿ. ಸೊ ಅಲ್ಲಿ ಹೆಂಗಂದ್ರೆ, ಈಗ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರಂತಂದ್ರೆ, ಈಗ ಹಸ್ಬೆಂಡ್ ಏನಾದರೂ ಜಾಸ್ತಿ ಅರ್ನ್ ಮಾಡ್ತಿದ್ರೆ, ಸೊ ಅವ್ರ ವೈಫ್ ಇರ್ತಾರಲ್ಲ, ಸೊ ಅವರು ಕಮ್ಮಿ ಅರ್ನ್ ಮಾಡಬೇಕು, ಅಥವಾ ಇಲ್ಲಾಂದ್ರೆ ಇನ್ಕಮ್ ಇರಲಿಲ್ಲ ಅಂದ್ರೂ ನಡಿತೈತಿ. ಅಂಥವ್ರಿಗೆ ಟ್ಯಾಕ್ಸ್ 3 ಅಪ್ಲೈ ಆಗ್ತೈತಿ. ಸೊ ಅವಾಗ ಕಂಪ್ಯಾರಿಟಿವ್ಲಿ ಟ್ಯಾಕ್ಸ್ 1, 2ಗೆ ಕಂಪೇರ್ ಮಾಡಿದ್ರೆ ನಿಜ ಇದು ಕಮ್ಮಿ ಐತಿ ಟ್ಯಾಕ್ಸಸ್. ಸೊ ಯಾವ ರೇಂಜ್ ಒಳಗೆ ಐತೆ ಅಂದ್ರೆ 5 to 30% ಅಷ್ಟೇ ಟ್ಯಾಕ್ಸ್ ಪೇ ಮಾಡ್ತಾರೆ. ಸೊ ಇದು ಹೆಲ್ಪ್ಫುಲ್ ಐತಿ. ಅಂದರೆ ಒಬ್ರು ಯಾರಾದರೂ ಹೈ ಅರ್ನ್ ಮಾಡ್ತಿರ್ಬೇಕು, ಇನ್ನೊಬ್ರು ಲೋ ಅರ್ನ್ ಮಾಡ್ತಿರ್ಬೇಕು ಅಂದಾಗ ಮಾತ್ರ ಈ ಟ್ಯಾಕ್ಸ್ ಅಪ್ಲೈ ಆಗ್ತೈತಿ. ಸೊ ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಫಸ್ಟ್ ಮೇನ್ ಅಂದ್ರೆ ಮ್ಯಾರೇಜ್ ಆಗಿರ್ಬೇಕು. ಸೊ ಮ್ಯಾರೇಜ್ ಆದಮೇಲೆ ಒಬ್ರು ಹೈ ಅರ್ನ್ ಮಾಡಬೇಕಾ, ಇನ್ನೊಬ್ರು ಲೋ ಅರ್ನ್ ಮಾಡಬೇಕಾ. ಸೊ ಅದು ಹಸ್ಬೆಂಡರ್ ಆಗಲಿ ವೈಫರ್ ಆಗಲಿ ಅದೇನು ಮ್ಯಾಟರ್ ಆಗಲ್ಲ. ಬಟ್ ಇಬ್ರೋಗಿ ಯಾರಾದರೂ ಒಬ್ರು ಹೈ ಒಬ್ರು ಲೋ ಅರ್ನ್ ಮಾಡ್ತಿದ್ರಷ್ಟೇ ಈ ಟ್ಯಾಕ್ಸ್ ಅಪ್ಲೈ ಆಗ್ತೈತಿ. ಇಲ್ಲಿ ಟ್ಯಾಕ್ಸ್ 4 ಯಾರಿಗೆ ಅಪ್ಲೈ ಆಗ್ತೈತೆ ಅಂದ್ರೆ, ಮ್ಯಾರೇಜ್ ಆದವ್ರಿಗೆ. ಸೊ ಅಲ್ಲಿ ಇಬ್ರು ಈಕ್ವಲ್ ಅರ್ನ್ ಮಾಡ್ತಿದ್ರ, ಸೊ ಇಬ್ರು ಸೇಮ್ ಪ್ರೊಫೆಷನ್ ಇರ್ತಾರೆ, ಇಬ್ರು ಸೇಮ್ ಅರ್ನ್ ಮಾಡ್ತಾರೆ ಅಂದ್ರೆ ಅಲ್ಲೇನು ಟ್ಯಾಕ್ಸ್ ಏನು ಫರಕ್ ಬೀಳಲ್ಲ. ಸೊ ನಾವು ಟ್ಯಾಕ್ಸ್ 1ಗೆ ಎಷ್ಟು ಪೇ ಮಾಡ್ತೀವಲ್ಲ, ಸೇಮ್ ಟ್ಯಾಕ್ಸ್ 4 ಅಷ್ಟೇ ಪೇ ಮಾಡ್ತೀವಿ. ಬಟ್ ಹೆಸರು ಅಷ್ಟೇ ಚೇಂಜ್ 1, 4 ಅಂತ ಹೇಳಿ. ಬಟ್ ಇಬ್ರು ಈಕ್ವಲ್ ಆಗಿ ಪೇ ಮಾಡ್ತಾರೆ ಟ್ಯಾಕ್ಸಸ್ 14 to 42%. ಸೊ ಇಲ್ಲೇನು ಅಷ್ಟೇನು ವ್ಯತ್ಯಾಸ ಇಲ್ಲ ಟ್ಯಾಕ್ಸ್ 1ಗೆ ಟ್ಯಾಕ್ಸ್ 4ಗೆ. ಬಟ್ ಇಬ್ರು ಮ್ಯಾರೇಜ್ ಆಗಿರ್ತಾರೆ ಅನ್ನೋದಷ್ಟು ಡಿಫ್ರೆನ್ಸ್ ಇಲ್ಲಿ. 5 ಯಾವ ಥರ ಐತಿ ಅಂತಂದ್ರೆ, ಇಲ್ಲಿನೂ ಮ್ಯಾರೇಜ್ ಆಗಿರ್ಬೇಕು. ಸೊ ಇಲ್ಲಿ ಸ್ಪೌಸ್ ಲೋ ಅರ್ನ್ ಮಾಡ್ತಿರ್ಬೇಕು. ಸೊ ಇದು ಟ್ಯಾಕ್ಸ್ 3 ಆಗಿರ್ಬೋದು, ಟ್ಯಾಕ್ಸ್ 5 ಆಗಿರ್ಬೋದು, ಒಂದ್ರ ಮೇಲೆ ಒಂದು ಡಿಪೆಂಡ್ ಐತಿ. ಯಾವ ಥರ ಅಂದರೆ, ಇವಾಗ ಹಸ್ಬೆಂಡ್ ಏನಾದರೂ ನಿಮ್ಮ ಹಸ್ಬೆಂಡ್ ಜಾಸ್ತಿ ಅರ್ನ್ ಮಾಡ್ತಿದ್ರೆ, ಸೊ ಅವರಿಗೆ ಟ್ಯಾಕ್ಸ್ 3 ಅಪ್ಲೈ ಆಗ್ತೈತಿ. ಸೊ ನೀವು ಅವ್ರ ವೈಫ್ ಆಗಿ ನೀವು ಲೋ ಅರ್ನ್ ಮಾಡ್ತಿದ್ರೆ ನಿಮಗೆ ಟ್ಯಾಕ್ಸ್ 5 ಅಪ್ಲೈ ಆಗ್ತೈತಿ. ಸೊ ಇಬ್ಬರು ಮ್ಯಾರೇಜ್ ಆಗಿರ್ತೀರಾ, ಸೊ ಒಬ್ರಿಗೆ ಟ್ಯಾಕ್ಸ್ 3, ಒಬ್ರಿಗೆ ಟ್ಯಾಕ್ಸ್ 5 ಅಪ್ಲೈ ಆಗ್ತೈತಿ. ಸೊ ಇಬ್ಬರು ಸೇಮ್ ಅರ್ನ್ ಮಾಡ್ತಿದ್ರೆ ಟ್ಯಾಕ್ಸ್ 4 ಅಪ್ಲೈ ಆಗ್ತೈತಿ. ಇಲ್ಲಿ ಟ್ಯಾಕ್ಸ್ 5 ಒಳಗಡೆ ಇಲ್ಲಿ ಸೇಮ್ ಎಷ್ಟು ರೇಂಜಿಗೆ ನಾವು ಪೇ ಮಾಡ್ತೀವಿ ಅಂದರೆ 30 to 42%. ಇಲ್ಲಿ ಟ್ಯಾಕ್ಸ್ 5 ಒಳಗಡೆ ಯಾರು ಲೋ ಅರ್ನ್ ಮಾಡ್ತಿರ್ತಾರೆ, ಕಂಪ್ಯಾರಿಟಿವ್ಲಿ ಟ್ಯಾಕ್ಸ್ 3ಗೆ ಮಾಡಿದ್ರೆ ಟ್ಯಾಕ್ಸ್ 5ದವರು ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಪೇ ಮಾಡ್ತಿರ್ತಾರೆ. ಸೊ ಟ್ಯಾಕ್ಸ್ 3ದವರು ಸ್ವಲ್ಪ ಟ್ಯಾಕ್ಸ್ ಲೆಸ್ ಪೇ ಮಾಡ್ತಾರೆ. ಯಾಕಂದರೆ ಅವರಿಬ್ಬರು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ 3, 5 ಅವ್ರನ್ನ ಎರಡೂ ಇನ್ಕ್ಲೂಡ್ ಮಾಡಿ ಸೊ ಆ ಥರ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ ಅವರು.
ಸೊ ಇನ್ನೊಂದು ಟ್ಯಾಕ್ಸ್ 6 ಐತಿ. ಇದ್ರಾಗ ಏನಂತಂದ್ರೆ ಒಂಥರ ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಯಾರು ಡಬಲ್ ಜಾಬ್ ಮಾಡೋಕೆ ಇಷ್ಟಪಡ್ತಾರೆ ಅಂಥವ್ರಿಗಿದೆ. ಸೊ ಡಬಲ್ ಜಾಬ್ ಮಾಡಿದ್ರು ನಮಗೆ ಜಾಸ್ತಿ ಹಣ ಬರ್ತೈತಿ ಅಂತಲ್ಲ, ಜರ್ಮನ್ ಒಳಗೆ ಉಲ್ಟಾ ಆಗ್ತೈತಿ. ಏನಂದ್ರೆ ಅವರು ಎಕ್ಸ್ಟ್ರಾ ಟ್ಯಾಕ್ಸ್ ಪೇ ಮಾಡ್ಬೇಕಂತ, ಅದು ಏನು ಗೊತ್ತಿಲ್ಲ. ಅವರು ಜಾಸ್ತಿ ಅರ್ನ್ ಮಾಡ್ಬೇಕು ಅಂದ್ಕೊಂಡವ್ರೆ. ಸೊ ಡಬಲ್ ಜಾಬ್ ಏನಾರ ಮಾಡ್ತಿದ್ರೆ ಅವ್ರ ಟ್ಯಾಕ್ಸ್ 6 ಅಪ್ಲೈ ಆಗ್ತೈತಿ. ಸೊ ಅಲ್ಲಿ ಎಷ್ಟು ಆಗ್ತೈತಿ ಟ್ಯಾಕ್ಸ್ ಪೇ ಮಾಡ್ಬೇಕಂದ್ರೆ 40 to 45% ಎಕ್ಸ್ಟ್ರಾ ಪೇ ಮಾಡ್ಬೇಕು. ಸೊ ಇದೊಂಥರ ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಮಿನಿ ಜಾಬ ಬೇರೆ, ಸೊ ಸೆಕೆಂಡ್ ಜಾಬ ಬೇರೆ. ಮಿನಿ ಜಾಬ್ ಅಂದ್ರೆ ಒಂದು ಇವಾಗ ನಮ್ಮ ನರ್ಸಸ್ಸಿಗೆ ಒಂದು ಇಷ್ಟು ಅವರ್ಸ್ ಮಾಡ್ಬೇಕಂತ ಇರ್ತೈತಿ. ಅಷ್ಟು ಅವರ್ಸ್ ಆದಮೇಲೆ ನಾವು 100 ಸ್ಟೂಡೆಂಟ್ ಅಂದ್ರೆ 100 ಅವರ್ಸು ಎಷ್ಟೋ ಅವರ್ಸು ನಾವು ಎಕ್ಸ್ಟ್ರಾ ಮಾಡೋಕೆ ನಮ್ಗೆ ಅವಕಾಶ ಇರ್ತೈತಿ. ಸೊ ಮಿನಿ ಜಾಬ್ ಮಾಡೋರು ಆಲ್ಮೋಸ್ಟ್ ನಾ ಕೇಳ್ದಂಗೆ 3 days ಮಾಡ್ತಾರೆ ಡ್ಯೂಟಿ. ಬೇರೆ ಹಾಸ್ಪಿಟಲ್ದಾಗ ಒಂದು ಹಾಸ್ಪಿಟಲ್ದಾಗ ಫುಲ್ ಟೈಮ್ ಜಾಬ್ ಮಾಡಿ ಇನ್ನೊಂದು ಹಾಸ್ಪಿಟಲ್ದಾಗ ನೆಬೆನ್ ಜಾಬ್ ಅಥವಾ ಮಿನಿ ಜಾಬ್ ಅಂತ ಮಾಡ್ತಿರ್ತಾರೆ. ಸೊ ಅಲ್ಲಿ 3 days ವರ್ಕ್ ಮಾಡ್ತಾರೆ. 3 days ವರ್ಕ್ ಅಂದರೆ ನೀವು ಮಾರ್ನಿಂಗ್ ಶಿಫ್ಟ್ ಮಾಡಿದರೆ 3 days, ಈವ್ನಿಂಗ್ ಶಿಫ್ಟ್ ಮಾಡಿದರೆ 3 days, ಬಟ್ ನೈಟ್ ಡ್ಯೂಟಿ ಮಾಡಿದರೆ ಓನ್ಲಿ 2 days ಆಗ್ತೈತಿ. ಸೊ ಅವಾಗ ಅದಕ್ಕೆ ಯಾವುದು ಟ್ಯಾಕ್ಸ್ ಏನು ಅಪ್ಲೈ ಆಗೋಲ್ಲ. ಟ್ಯಾಕ್ಸ್ ಕಟ್ ಆಗಲ್ದನ €560 ಬರ್ತೈತಿ. ಡಿಪೆಂಡ್ ಅಪಾನ್ ಹಾಸ್ಪಿಟಲ್ 500 to 560 euro ರೇಂಜ್ ಒಳಗೆ ಬರ್ತೈತಿ. ಸೊ ಅಲ್ಲಿ ಯಾವುದೇ ಥರ ಟ್ಯಾಕ್ಸ್ ಅಪ್ಲೈ ಆಗಲ್ಲ. ಸೊ ಅದೇ ಬೇರೆ, ಸೆಕೆಂಡ್ ಜಾಬೇ ಬೇರೆ. ಸೊ ಇವಾಗ ನಾನು ಸ್ಟಾರ್ಟಿಂಗ್ ಒಂದು ಹೇಳಿದೆ. ಸೊ ಇಂಡಿಯಾಯಿಂದ ಮ್ಯಾರಿಡ್ ವುಮೆನ್ ಅಥವಾ ಮ್ಯಾರಿಡ್ ಮೆನ್ ಬಂದಿರ್ತಾರೆ. ಸೊ ಅಂಥವ್ರಿಗೆ ಯಾವ ಟ್ಯಾಕ್ಸ್ ಅಪ್ಲೈ ಆಗ್ತೈತಿ. ಸೊ ಅವರು ಬರಬೇಕಾದ್ರೆ ಸಿಂಗಲ್ ಆಗಿ ಬಂದಿರ್ತಾರೆ. ಮ್ಯಾರೇಜ್ ಆದರೂ ಕೂಡ ಅವ್ರ ಹಸ್ಬೆಂಡ್ ಇಂಡಿಯಾ ಒಳಗೆ ಇರ್ತಾರೆ ಅಥವಾ ವೈಫ್ ಇಂಡಿಯಾ ಒಳಗೆ ಇರ್ತಾರೆ. ಸೊ ಅವಾಗ ಅವರು ಸಿಂಗಲ್ ಅಂತಲೇ ಕನ್ಸಿಡರ್ ಆಗ್ತಾರೆ. ಅವರಿಗೂ ಕೂಡ ಟ್ಯಾಕ್ಸ್ 1 ಅಪ್ಲೈ ಆಗ್ತೈತಿ. ಅಕಸ್ಮಾತ್ ಅವ್ರು ಜರ್ಮನಿಗೆ ಬಂದಾದಮೇಲೆ ಸೊ ಅವಾಗ ಅವರು ಟ್ಯಾಕ್ಸ್ ಕ್ಲಾಸ್ನ ಚೇಂಜ್ ಮಾಡ್ಕೋಬೋದು. ಅಕಸ್ಮಾತ್ ಇವಾಗ ಸಡನ್ನಾಗಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ನ ನಿಮ್ಮ ಸ್ಪೌಸ್ನ ಇಂಡಿಯಾದಿಂದ ಇಲ್ಲಿ ಜರ್ಮನಿ ಕರ್ಕೊಂಡು ಬಂದಿರ್ತೀರ. ಸ್ಟಾರ್ಟಿಂಗ್ ಅವ್ರಿಗೆ ಜಾಬ್ ಇರಲ್ಲ, ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ತೈತಿ. ಸೊ ಅಂಥವ್ರಿಗೆ ಇದೀಸ್ ಅನ್ಎಂಪ್ಲಾಯ್ಮೆಂಟ್ ಇದು ಅಪ್ಲೈ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಇದಕ್ಕೆ ಕ್ವಶನಿಗೆ ಆನ್ಸರ್ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ, ಯಾವ ಥರ ಅದು ನಾವು ಇದು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇದೇ ಥರ ನರ್ಸಿಂಗ್ ವಿಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಫಾಲೋ ಮಾಡಿ.